ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡಿ, ಹೆಸರು ಶ್ರೀದೇವಿ ಅಂತ ಹೇಳಿ ಅಂಚಿನಾಳ ಗ್ರಾಮದರಾಗಿರ್ತಾರೆ ಇವರು. ಇವ್ರದ್ದು ಬಾಳು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂದರೆ, ವಿಧವೆಯಾಗಿ 3 ವರ್ಷ ಆಗಿದೆ ಸರ್, ಮಾಡಿ ಅಗಲ ಮಾಡೋಕ್ಕೆ ಯಾರಿಲ್ಲ ಅಂತಕ್ಕಂಥದ್ದು ಇವರ ಒಂದು ಬಾಳಿನ ಒಂದು ಸಂಸಾರದ ಬಗ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಮಸ್ಯೆ ಏನಪ್ಪ ಆಗಿರೋದು ಅಂದರೆ, ಕಾಚ ಬಿಚ್ಚಾಕ್ಬಿಟ್ಟು ಯಾರು ಮುಂದೆ ಬಂದು ದೆಂಗ್ತೀನಿ ಅಂತಿಲ್ಲ ಅನ್ನೋದು ಇವರ ಒಂದು ಸಮಸ್ಯೆ ಒಂದು ಮಾತಾಗಿರುತ್ತೆ. ಇನ್ನು ಮಾತುಕತೆ ಯಾವ ರೀತಿ ಮಾತಾಡ್ತಾರೆ ಅಂದರೆ, 1 ವರ್ಷಕ್ಕೆ ಮಾತ್ರನೇ ತೂತ ಸಿಗೋದು ಇವ್ರದ್ದು, ಆಮೇಲೆ ಚಟ ಬಿಡಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸೌಲಭ್ಯ ಬಿಟ್ಟು ಖರ್ಚು ನೋಡ್ಕೋತೀನಿ ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಸೌಲಭ್ಯ ಸಿಗೋ ಅಂಥದ್ದು, ಬಿಟ್ಟು ಖರ್ಚು ಏನೇ ಇರಲಿ ಮನೆಯಲ್ಲಿ ನೋಡ್ಕೋತಾರೆ. ಇನ್ನು ಜೀವನದ ಬಗ್ಗೆನೂ ಸಹ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ, ಲೆಕ್ಕವಿಲ್ಲದಷ್ಟು ದಿಂಗಿದ್ರೂ ಸಹ ತಡೆದುಕೊಳ್ಳೋದು ಹೇಗೆ ಅಂತ ಗೊತ್ತಿದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಅನುಭವ ಆಗಿರೋದ್ರಿಂದ ಅವರಿಗೆ ಗೊತ್ತಿದೆ. ವಿಧವೆ ಆದ್ರೂ ಚೆನ್ನಾಗಿ ನೋಡ್ಕೋತೀನಿ, ಹೆಚ್ಚು ನಂಬಿಕೆ ಪ್ರೀತಿಯಿಂದ ಏನು ಬೇಕಾದರೂ ಮಾಡ್ತೀನಿ ಅಂತ ಇಲ್ಲಿ ಭರವಸೆಯ ಒಂದು ಮಾತನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. 1 ವರ್ಷಕ್ಕೆ ಮಾತ್ರನೇ ಕೊಡೋದು, ನಂತರ ಎಷ್ಟೇ ಚೂಲಿದ್ರೂ ಕೂಡ ಬಿಟ್ಟು ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಪದೇ ಪದೇ ಕಾಲ್ ಮಾಡೋದು ಅವೆಲ್ಲ ಮಾತಾಡೋದು ಮಾಡೋಂಗೆ ಇಲ್ಲ. ಅಷ್ಟರೊಳಗೆ ಗಸಗಸನೆ ರವೆಗಂಜಿ ತೂತಿಗೆ ಬಿಡಬೇಕು, ಬಿಡಲಿಲ್ಲ ಅಂದರೆ ಅದು ನಿಮ್ಮ ಕರ್ಮ, ಏನು ಮಾಡೋದಕ್ಕಾಗಲ್ಲ. ಯಾಕೆಂದರೆ ಬಂದ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಬುದ್ಧಿವಂತಿಕೆ ಅಂತಾರೆ. ಆ ರೀತಿ ಮಾಡ್ದಲ್ಲಿದ್ದರೆ ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಸಂಸಾರ ಇಲ್ಲದೇ ಇರೋರಿಗೆ ಜಾಸ್ತಿ ಸಿಗೋದು ಅಂತ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ, ಸಂಸಾರ ಇಲ್ಲದೇ ಇದ್ದವರಿಗೆ ಕೊಡ್ತೀನಿ, ಏಕೆಂದರೆ ಅವರು ಸುಖ ನೋಡಿ ತುಂಬ ವರ್ಷ ಆಗಿರುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಮತ್ತೆ ಅವರಿಗೆ ಎಲ್ಲರಿಗಿಂತ ಜಾಸ್ತಿ ಇರುತ್ತದೆ, ಮತ್ತು ಹೇಳೋರು ಕೇಳೋರು ಇರೋದಿಲ್ಲ ಅವರಿಗೆ, ಹಾಗೆ ಭಯ ಭಕ್ತಿ ಅನ್ನೋದೇ ಗೊತ್ತಿರಲ್ಲ, ಆ ಒಂದು ಕಾರಣಕ್ಕೋಸ್ಕರ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತಕ್ಕಂಥದ್ದು ಇದು 3ನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು 4ನೇದು ಬಂದ್ಬಿಟ್ಟು, ಎತ್ತಿ ಮಾಡೋದ್ರಲ್ಲಿ ಅವರು ಯಾವಾಗಲೂ ಮುಂದೆ ಇರ್ತಾರೆ, ಹೇಳಿಕೊಡುವ ಅವಶ್ಯಕತೆ ಅವರಿಗೆ ಇರೋದಿಲ್ಲ ಅಂತಕ್ಕಂಥದ್ದು. ಇನ್ನು ನೋಡಿ, ಹಿಯರ್ ಆರ್ ದ ಮೇನ್ ಕೇರ್ ರಿಕ್ವೈರ್ಮೆಂಟ್ಸ್ ಫಾರ್ ಗ್ರೋಯಿಂಗ್ ಎನ್ ಅರೇಕ ಪಾಮ್ ಬಗ್ಗೆ ಒಂದಿಷ್ಟು ಹೇಳಿದ್ದಾರೆ, ಹೇಗೆ ಅದನ್ನು ಗ್ರೋ ಮಾಡಬೇಕು ಅಂತೇಳಿ. ಚೂಸ್ ಎ ಲೊಕೇಶನ್ ವಿತ್ ಬ್ರೈಟ್ ಫುಲ್ ಆರ್ ಫಿಲ್ಟರ್ಡ್ ಸನ್ಲೈಟ್ ವಾಟರ್ ವೆನ್ ಎವರ್ ದ ಸಾಯಿಲ್ ಸ್ಟಾರ್ಟ್ ಟು ಡ್ರೈ ಔಟ್. ಮೇಂಟೈನ್ ವಾರ್ಮ್ ಟೆಂಪರೇಚರ್ ಇಫ್ ಪಾಸಿಬಲ್ ಆಸ್ ದೀಸ್ ಪ್ಲಾಂಟ್ಸ್ appreciate 70 degree Fahrenheit heat or higher. Plant it in well draining slightly acidic soil or specific palm point mix and fertilize regularly during the spring and summer ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ತುಂಬ ಆರೈಕೆನ ಮಾಡಬೇಕಾಗ್ತದೆ. ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಒಂದು ಒಳ್ಳೆಯ ಆದಾಯ ಮುಂದೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆನ ಇಟ್ಕೋಬೋದು. ಇಲ್ಲ ಅಂತಂದರೆ ಖಂಡಿತವಾಗಿಯೂ ಇದು ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಅಡಿಕೆ ಗಿಡಗಳು ತುಂಬಾ ಸೂಕ್ಷ್ಮತೆಯಿಂದ ಬೆಳೀತವೆ, ಆ ಒಂದು ಕಾರಣಕ್ಕೋಸ್ಕರ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ.